ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ಇದು ಏಪ್ರಿಲ್ ತಿಂಗಳು ಹೊಸ ವರ್ಷದ ವಿಶ್ವವಸು ಸಂವತ್ಸರದ ವರ್ಷ ಭವಿಷ್ಯ. ಇದು ಫ್ರೀಡಮ್ ಟಿ ವಿಯಲ್ಲಿ ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ಇದು ಈ ವರ್ಷದಲ್ಲಿ ತುಲಾ ರಾಶಿಗೆ ನೋಡಿ, ತುಲಾ ರಾಶಿಗೆ ಉತ್ತಮವಾದಂಥ ವರ್ಷ. ಈ ವರ್ಷ ಸುಮಾರು ರಾಶಿಗಳಿಗೆ, ಒಂದು 5-6 ರಾಶಿಗಳಿಗೆ ಉತ್ತಮವಾದಂಥ ವರ್ಷವಾಗಿರುತ್ತೆ. ಆ ರಾಶಿಯಲ್ಲಿ ಒಂದು ಸ್ಥಾನವನ್ನು ಪಡೆಯುತ್ತೆ ತುಲಾ ರಾಶಿ. ತುಲಾ ರಾಶಿಗೆ ಉತ್ತಮವಾದಂಥ ಶುಕ್ರನ ಯೋಗ. ಶುಕ್ರನ ಯೋಗ ಏನು ಅಂತ ಅಂದರೆ, ಶುಕ್ರನ ಸ್ವಕ್ಷೇತ್ರ ಬಂದು ತುಲಾ ರಾಶಿ. ಶುಕ್ರ ಯೋಗ ಸ್ಥಾನದಲ್ಲಿ ಕುಳಿತಿರುವಂಥವುದು, ಅದು ಸಹ ಉತ್ತಮವಾದಂತಹ ವರ್ಷ. ಈ ವರ್ಷದಲ್ಲಿ ಶುಕ್ರನ ಯೋಗ ಫಲ ಚೆನ್ನಾಗಿದೆ ನಿಮಗೆ. ಶನಿಯ ಬಲ ಚೆನ್ನಾಗಿದೆ. ಶನಿಯೂ ಸಹ 6ನೇ ಮನೆಯಲ್ಲಿ ಕೂತ್ಕೊಳ್ತಾರೆ. ಶುಕ್ರನೂ ಸಹ 6ನೇ ಮನೆಯಲ್ಲಿ ಕೂತ್ಕೊಳ್ತಾನೆ. ಆಮೇಲೆ ಬರ್ತಾ ಬರ್ತಾ ನಿಮಗೆ ಇನ್ನೂ ಯೋಗ ಬಲನ ತಂದು ಕೊಡ್ತಾರೆ. ಆಮೇಲೆ ಗುರುವಿನ ಬಲ ತುಂಬ ಚೆನ್ನಾಗಿದೆ ನಿಮಗೆ. 9ನೇ ಮನೆಯಲ್ಲಿ ಗುರು ಬರ್ತಾರೆ ನಿಮಗೆ. ಆ ಗುರುವಿನ ಬಲ ಗುರು 4ನೇ ಮನೆಯಲ್ಲಿ ಗುರು ಬರ್ತಾರೆ. ಗುರುವಿನ ಬಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಶುಕ್ರನ ಬಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಶನಿಯ ಬಲ ತುಂಬ ಚೆನ್ನಾಗಿರುತ್ತೆ. ಈ ಯೋಗ ಫಲಗಳಿಂದ ನಿಮಗೆ ಸಿಗುವಂತಹ ಅದೃಷ್ಟ ತುಂಬ ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಡುತ್ತೆ. ಈ ವರ್ಷ ಗುರುವಿನ ಬಲದಿಂದ ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ. ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಇದರಿಂದ ನಿಮಗೆ ಉತ್ತಮವಾದಂಥ ಲಾಭ ಗಳಿಕೆ. ವಾಹನ ಖರೀದಿ ಮಾಡುವಂತಹ ಯೋಗ, ಭೂಮಿ ಖರೀದಿ ಮಾಡುವಂತಹ ಯೋಗ, ಮನೆ ಕಟ್ಟುವಂತಹ ಯೋಗ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭವನ್ನು ನೋಡುವಂತಹ ವರ್ಷ. ಈ ವರ್ಷ ಅಂತೂ ತುಲಾ ರಾಶಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ವರ್ಷ. ನಿಮಗೆ ಶತ್ರುಗಳು ಮಿತ್ರರಾಗುವಂಥ ವರ್ಷ. ಅತ್ಯಂತ ಸಂಭ್ರಮ ಸಂತಸದಲ್ಲಿ ಕಾಲ ಕಳೆಯುವಂತಹ ವರ್ಷ. ಈ ವರ್ಷ ನಿಮಗೆ ದೊಡ್ಡ ಮಟ್ಟದ ಶುಕ್ರನ ಯೋಗ ಫಲಗಳಿಂದ ಕೂಡಿರುವಂತಹ ವರ್ಷ. ಈ ತುಲಾ ರಾಶಿ 2025ನೇ ವರ್ಷ. ನೀವು ಮಾಡಬೇಕಾಗಿರುವಂಥದ್ದು, ತುಲಾ ರಾಶಿಯವರಿಗೆ ಬೇಹ ಅಹಂಕಾರ ಬಂದ್ಬಿಡುತ್ತೆ. ಇದೇ ಸಮಸ್ಯೆ. ನಿಮಗೆ 10 ರೂಪಾಯಿ ಇದ್ದರೆ 100 ರೂಪಾಯಿಯಷ್ಟು ಬಿಲ್ಡಪ್ ಕೊಡೋಕೆ ಹೋಗ್ತೀರಿ. 100 ರೂಪಾಯಿ ಇದ್ದರೆ 1000 ರೂಪಾಯಿಯಷ್ಟು ಬಿಲ್ಡಪ್ ಕೊಡೋಕೆ ಹೋಗ್ತೀರಿ. ಇದರಿಂದನೇ ಇದೇ ನಿಮಗೆ ಸಮಸ್ಯೆ. ನಿಮಗೆ ಮುಂದೆ ಹೊಗಳಿ ಮಾತನಾಡಿ ಹಿಂದೆ ನಿಮಗೆ ಕಾಲೆಳೆಯುವಂಥ ವ್ಯಕ್ತಿಗಳಿರ್ತಾರೆ. ನಿಮ್ಮನ್ನು ಹಳ್ಳಕ್ಕೆ ತಳ್ಳಬೇಕಾದ್ರೆ ಏನೇನು ಪ್ರಯತ್ನವನ್ನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಆದ್ದರಿಂದ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದನ್ನು ಬಿಟ್ಟರೆ ನಿಮ್ಮೆಲ್ಲ ಈ ವರ್ಷ ಅಂತೂ ನಿಮಗೆ ಉತ್ತುಂಗದ ವರ್ಷ, ಉತ್ತಮವಾದಂಥ ವರ್ಷ, ಅದೃಷ್ಟದ ವರ್ಷ. ಈ ವರ್ಷ ನಿಮ್ಮ ರಾಶ್ಯಾಧಿಪತಿ ಬಂದು ಶುಕ್ರಗ್ರಹ. ಯೋಗದಲ್ಲಿ ಕೂಡಿರುವಂಥವರು ಶುಕ್ರಗ್ರಹ. ಆದ್ದರಿಂದ ನೀವು ಮಹಾಲಕ್ಷ್ಮಿ ದೇವಸ್ಥಾನ, ಮಹಾದುರ್ಗಿ ದೇವಸ್ಥಾನ, ನಿಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಉಪಾಸನೆಗಳನ್ನು ಮಾಡಿ ನಿಮಗೆ ಇನ್ನೂ ದೊಡ್ಡ ಮಟ್ಟದ ಸಕ್ಸಸ್ ಸಿಗುವಂಥ ವರ್ಷ 2025ನೇ ವರ್ಷ ತುಲಾ ರಾಶಿಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.